ಶಿಡ್ಲಘಟ್ಟ ಕಾಂಗ್ರೆಸ್ ರಾಜಕೀಯಕ್ಕೆ ಹೊಸ ತಿರುವು. ರಾಜೀವ್ ಗೌಡ ವಿವಾದದ ನಡುವೆ ಡಾಕ್ಟರ್ ಶಶಿಧರ್ ಮುನ್ನೆಲೆ. ಮಾಜಿ ಸಚಿವ ವಿ ಮುನಿಯಪ್ಪ ಪುತ್ರ ಡಾಕ್ಟರ್ ಎಂ ಶಶಿಧರ್ ಸಕ್ರಿಯ ರಾಜಕೀಯ ಪ್ರವೇಶ. ಗ್ರೇಟ್ ಇಂಡಿಯಾ ಎಲೆಕ್ಟ್ರಾನಿಕ್ಸ್ ವತಿಯಿಂದ ನಮ್ಮ ಎಲ್ಲಾ ಗ್ರಾಹಕರಿಗೆ ಶುಭಾಶಯಗಳು. ನಮ್ಮಲ್ಲಿ ಎಲ್ಲಾ ಬಗೆಯ ಎಲೆಕ್ಟ್ರಾನಿಕ್ಸ್ ಮತ್ತು ಗೃಹ ಬಳಕೆಯ ವಸ್ತುಗಳ ಮೇಲೆ ಆಕರ್ಷಕ ಫೈನಾನ್ಸ್ ಸೌಲಭ್ಯದೊಂದಿಗೆ ಭಾರಿ ಡಿಸ್ಕೌಂಟ್ ನೀಡಲಾಗುತ್ತಿದೆ. ನಿಮ್ಮ ಮನೆಯನ್ನು ಮತ್ತಷ್ಟು ಸುಂದರಗೊಳಿಸಲು ನಗರದಲ್ಲಿ ನಂಬರ್ 1 ಶೋರೂಮ್ ಆದ ಗ್ರೇಟ್ ಇಂಡಿಯಾ ಎಲೆಕ್ಟ್ರಾನಿಕ್ಸ್ಗೆ ಇಂದೇ ಭೇಟಿ ಕೊಡಿ. ಗುಣಮಟ್ಟದ ವಸ್ತುಗಳು, ಉತ್ತಮ ಸೇವೆ, ರಿಯಾಯಿತಿ ದರಗಳು. ಇಂದೇ ಭೇಟಿ ಕೊಡಿ ಗ್ರೇಟ್ ಇಂಡಿಯಾ ಎಲೆಕ್ಟ್ರಾನಿಕ್ಸ್, ಅಮೀರ್ ಬಾಬಾ ದರ್ಗಾ ಹತ್ತಿರ, ದಿಬ್ಬೂರ್ಹಳ್ಳಿ ರಸ್ತೆ, ಶಿಡ್ಲಘಟ್ಟ. ಕರೆ ಮಾಡಿ 8861043315. ರೇಷ್ಮೆ ನಗರಿ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ರಾಜಕೀಯ ಚಿತ್ರಣವೇ ಬದಲಾಗುವ ಸೂಚನೆಗಳು ಕಾಣಿಸುತ್ತಿವೆ. ಮಾಜಿ ಸಚಿವ ವಿ ಮುನಿಯಪ್ಪ ಅವರ ಪುತ್ರ, ಬ್ಲಾಕ್ ಕಾಂಗ್ರೆಸ್ ಮಾಜಿ ಅಧ್ಯಕ್ಷರಾದ ಡಾಕ್ಟರ್ ಎಂ ಶಶಿಧರ್ ಅವರು ಶಿಡ್ಲಘಟ್ಟ ಕ್ಷೇತ್ರದ ರಾಜಕೀಯಕ್ಕೆ ಸಕ್ರಿಯವಾಗಿ ಧುಮುಕುವ ಮಾತುಗಳನ್ನು ಆಡಿರುವುದು ಕ್ಷೇತ್ರದ ರಾಜಕೀಯ ವಲಯದಲ್ಲಿ ಭಾರೀ ಚರ್ಚೆಗೆ ಕಾರಣವಾಗಿದೆ. ಸತತ 4 ದಶಕಗಳ ಕಾಲ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ರಾಜಕೀಯದಲ್ಲಿ ಪ್ರಭುತ್ವ ಸಾಧಿಸಿದ್ದ ಮಾಜಿ ಸಚಿವ ವಿ ಮುನಿಯಪ್ಪ ಅವರು 2023ರ ವಿಧಾನಸಭೆ ಚುನಾವಣೆಯಲ್ಲಿ ವಯೋಸಹಜ ಕಾರಣಗಳಿಂದ ಚುನಾವಣಾ ರಾಜಕೀಯದಿಂದ ನಿವೃತ್ತಿ ಘೋಷಿಸಿದ್ದರು. ಈ ವೇಳೆ ಅವರು ಕಾಂಗ್ರೆಸ್ ಮುಖಂಡ ರಾಜೀವ್ ಗೌಡ ಅವರಿಗೆ ಬೆಂಬಲ ನೀಡುವುದರ ಜೊತೆಗೆ ಕಾಂಗ್ರೆಸ್ ಟಿಕೆಟ್ ಕೂಡ ಕೊಡಿಸಿ ಚುನಾವಣಾ ಕಣದಿಂದ ಹಿಂದೆ ಸರಿದಿದ್ದರು. ಆದರೆ ಅಧಿಕೃತ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಸ್ಪರ್ಧಿಸಿದ್ದ ರಾಜೀವ್ ಗೌಡ ಅವರು ಆ ಚುನಾವಣೆಯಲ್ಲಿ ಸೋಲು ಅನುಭವಿಸಿದ್ದರು. ರಾಜಕೀಯ ಸೋಲಿನ ನಡುವೆಯೂ ರಾಜೀವ್ ಗೌಡ ಅವರು ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷದ ಸಂಘಟನೆ ಮೇಲೆ ತಮ್ಮದೇ ಆದ ಹಿಡಿತವನ್ನು ಕಾಯ್ದುಕೊಂಡು ಬಂದಿದ್ದರು. ಆದರೆ ಈ ನಡುವೆ ಮಾಜಿ ಸಚಿವ ವಿ ಮುನಿಯಪ್ಪ ಅವರ ಪುತ್ರ ಡಾಕ್ಟರ್ ಶಶಿಧರ್ ಅವರು ರಾಜೀವ್ ಗೌಡ ಅವರ ಬದಲಾಗಿ ಪುಟ್ಟು ಆಂಜಿನಪ್ಪ ಅವರ ಪರ ನಿಂತುಕೊಂಡಿರುವುದು ಕಾಂಗ್ರೆಸ್ ಒಳಗಿನ ಗುಂಪುಗಾರಿಕೆಗೆ ಕಾರಣವಾಗಿತ್ತು ಎನ್ನಲಾಗಿದೆ. ಇದರ ನಡುವೆ ಇತ್ತೀಚೆಗೆ ಶಿಡ್ಲಘಟ್ಟ ನಗರಸಭೆ ಪೌರಾಯುಕ್ತೆ ಅಮೃತ ಅವರಿಂದ ಬ್ಯಾನರ್ ತೆರವುಗೊಳಿಸಿದ ವಿಚಾರಕ್ಕೆ ಸಂಬಂಧಿಸಿದಂತೆ ಕಾಂಗ್ರೆಸ್ ಮುಖಂಡ ರಾಜೀವ್ ಗೌಡ ಅವರ ಧಮಕಿ ಹಾಕಿದ ಆರೋಪ ಕೇಳಿ ಬಂದಿದ್ದು, ಈ ಘಟನೆ ರಾಜ್ಯ ಮಟ್ಟದಲ್ಲಿ ಭಾರೀ ಸುದ್ದಿಯಾಗಿತ್ತು. ಈ ಪ್ರಕರಣವು ರಾಜೀವ್ ಗೌಡ ಅವರ ರಾಜಕೀಯ ಜೀವನದಲ್ಲಿ ದೊಡ್ಡ ಬಿರುಗಾಳಿಯನ್ನೇ ಹಬ್ಬಿಸಿದೆ ಎನ್ನಲಾಗಿದೆ. ಈ ಎಲ್ಲ ಬೆಳವಣಿಗೆಗಳ ನಡುವೆಯೂ ಡಾಕ್ಟರ್ ಎಂ ಶಶಿಧರ್ ಅವರು ಶಿಡ್ಲಘಟ್ಟ ರಾಜಕೀಯಕ್ಕೆ ನೇರ ಎಂಟ್ರಿ ಕೊಡುವ ಮಾತುಗಳನ್ನು ಆಡಿರುವುದು ಮುಂಬರುವ 2028ರ ವಿಧಾನಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಅವರು ಸ್ಪರ್ಧಿಸುವ ಸಾಧ್ಯತೆಗಳ ಕುರಿತು ಚರ್ಚೆಗಳು ಹುಟ್ಟುಹಾಕಿದೆ. ನಾವು ಸೂಚಿಸ್ಬಿಟ್ಟು ಲಾಸ್ಟ್ ಟೈಮು ನಮ್ಗೆ ಈಗ ಒಂಥರ ನಮ್ಗೀಗ ಆಕ್ಚುಲಿ ನಾನು ಕ್ಷಮೆ ಕೇಳ್ಬೇಕು ಎಲ್ಲರ ಹತ್ರ. ನಾನು ಇಂಥ ಕ್ಯಾಂಡಿಡೇಟ್ ನಾವು ಸೂಚಿಸಿದ್ದೀನ ಅಂತ ಕ್ವಶನ್ ಮಾರ್ಕ್ ಆಗ್ಬಿಟ್ಟಿದೆ. ಸೊ ಹಾಗಾಗಿ ಈಗ ನಾವು ಯಾರ ಬಗ್ಗೆ ನಾವು ಸೂಚಿಸೋದಿಲ್ಲ. ಇನ್ನು ಮುಂದೆ ನಾವು ಯಾರ ಹತ್ರ ಸೂಚಿಸೋದಿಲ್ಲ. ನಾವೆಲ್ಲ ಜೊತೆಲಿ ನಾವು ಕೆಲಸ ಮಾಡ್ತಾ ಇರ್ತೀವಿ. ನಾವು ಆಮೇಲೆ ಫೈನಲ್ ಬಂದಾಗ ನಾವು ಮಾತಾಡ್ತೀವಿ. ಒಬ್ರಿಗೆ ಈಗ ಕ್ಯಾಪ್ಟನ್ ಅನ್ನೋರು ಒಬ್ರು ಇರ್ತಾರೆ. ಎಲ್ಲಾನು ಕ್ಯಾಪ್ಟನ್ನೇ ಆಡೋದಿಲ್ಲ. ಕ್ರಿಕೆಟ್ ಪ್ಲೇಯರ್ ಅಲ್ಲಿ ಏನಂದ್ರೆ ಇಟ್ಸ್ ಎ ಟೀಮ್ ವರ್ಕ್. ಆ ತರ ನಮ್ಗೆ ಹೈಕಮಾಂಡ್ ಅವ್ರು ಏನ್ ಹೇಳಿದ್ರು ಅಂದ್ರೆ, ಈಗ ಅಪ್ಪ ಅವರು ಒಂದು ಭವಿಷ್ಯ, ಯಾಕಂದ್ರೆ ಲಾಸ್ಟ್ 45 ವರ್ಷದಿಂದ ದುಡಿದಿರೋದ್ರಿಂದ, ಪಾರ್ಟಿ ಇಮೇಜ್ ಇರೋದ್ರಿಂದ ನಮ್ಗೊಂದು ಜವಾಬ್ದಾರಿ ಕೊಟ್ರು. ನಾವು ಅವಾಗೆಲ್ಲ ಲೋಕಲ್ ಲೀಡರ್ಸ್ನೆಲ್ಲ ಕರೆಸಿ ಒಂದು ಮೀಟಿಂಗ್ ಮಾಡಿ ಅವಾಗ ಒಪಿನಿಯನ್ ತಗೊಂಡ್ವಿ. ಬಟ್ ಒಪಿನಿಯನ್ ತಗೊಂಡಿದ ಪ್ರಕಾರ ಅವ್ರಿಗೂ ಲೀಡರ್ಶಿಪ್ ಕೊಟ್ಟಾಗ ಎಲ್ಲೋ ಒಂದ್ ಹತ್ರ ಆ ಲೀಡರ್ಶಿಪ್ ಅನ್ನ ನಾವು ಅದನ್ನ ನೆಡ್ಸ್ಕೊಂಡು ಹೋಗುವಂತ ರೀತಿ ಒಂದು ಆಟಿಟ್ಯೂಡ್ ಬರ್ಬೇಕು. ಆಟಿಟ್ಯೂಡ್ ಬರ್ದೇ ಇದ್ದಾಗ ಪಾರ್ಟಿ ಇಮೇಜ್ ಡ್ಯಾಮೇಜ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಅವಾಗ ಹೈಕಮಾಂಡ್ ಅವ್ರಿಗೆ ನಮ್ಗೆ ಹೇಳ್ತಾ ಇದಾರೆ ಅದನ್ನ ಸರಿ ಮಾಡ್ಲೇಬೇಕಪ್ಪ ಅನ್ನೋದು. ಇನ್ನು ಅವ್ರು ಏನು ಅವ್ರ ನಿಲುವನ್ನ ನಮ್ಗೇನು ಪ್ರಸ್ತಾಪ ಮಾಡಿಲ್ಲ. ನಾವು ಅದಕ್ಕೆ ಕಾಯ್ತಾ ಇದೀವಿ. ಬಟ್ ಇಲ್ಲಿನ ಲೋಕಲ್ ಲೀಡರ್ಶಿಪ್ ಏನಿದೆಯೋ ನಾವೆಲ್ಲ ಒಗ್ಗೂಡಿ ಜೊತೆಲಿ ಕೆಲಸ ಮಾಡ್ಬೇಕು ಅಂತ ಅವ್ರು ಹೇಳಿದ್ದಾರೆ. ನಾವೆಲ್ಲ ಜೊತೆಲಿ ಈಗ ಬರ್ತಕ್ಕಂಥ ನೆಕ್ಸ್ಟ್ ಡೈರಿ ಎಲೆಕ್ಷನ್ಸ್ ಆಗ್ಬೋದು, ಮತ್ತೊಂದು ಎಲೆಕ್ಷನ್ಸ್ ಆಗ್ಬೋದು, ಎಲ್ಲ ಜೊತೆಲಿ ಹೋಗೋಣ. ಯಾರದೇ ಲೀಡರ್ಶಿಪ್ ಅನ್ನೋದಿಲ್ಲ. ಎಲ್ಲ ಅದಕ್ಕೆ ನಾವೆಲ್ಲ ಲೋಕಲ್ ಲೀಡರ್ಸ್ ಎಲ್ಲಾರನ್ನೂ ಕರೆಸಿ ಅವ್ರ ಒಪಿನಿಯನ್ ತಗೊಂಡು ನಾವು ಮಾಡ್ತಾ ಇದೀವಿ. ರಾಜೀವ್ ಗೌಡ್ರನ್ನೇ ಈಗ ಡೈರಿ ಏನಂತಾರೆ, ಏನು ಸೀಟ್ಗಳು ಫೈನಲ್ ಮಾಡ್ಬೇಕಾದ್ರೆ ಅಲ್ಲೇ ಕುತ್ಕೊಂಡು ಫೈನಲ್ ಮಾಡ್ತಾರೆ ಅಂತ ಏನೋ ಒಂದು ಕಮೆಂಟ್ ಮಾಡಿದ್ರು. ನಮ್ಮ ಲೀಡರ್ಸ್ ಎಲ್ಲ, ಅಣ್ಣ ನೀವು ಮಾಡೋದ್ ಕೆಲಸ ಮಾಡ್ತಾ ಇದೀವಿ, ಅಲ್ಲಿ ಕುತ್ಕೊಂಡು ಮಾಡಬಹುದು, ಇಲ್ಲಿ ಬಂದು ಮಾತಾಡು ಅಂತ ಹೇಳಿದ್ರು. ಸೊ ಅದಕ್ಕೆ ಆಗಿ ಇವತ್ತಿಂದ ನಾನು ಸಕ್ರಿಯವಾಗಿ ನಿನ್ನೆಯಿಂದಾನೇ ಸ್ಟಾರ್ಟ್ ಮಾಡಿದ್ದೀವಿ. ಅಲ್ಲಿ ಕುತ್ಕೊಂಡು ಮಾತಾಡೋ ಬದಲು ಇಲ್ಲೇ ಬಂದು ಮಾತಾಡ್ತಾ ಇದ್ವಿ ಅಷ್ಟೇ. ಈಗ ಇದೇ ಕೆಲಸ ಅಲ್ಲಿ ಮಾಡ್ತಾ ಇದ್ದೆ, ಅದ್ರ ಬದಲು ಇಲ್ಲೇ ಮಾತಾಡೋಣ ಅಂತ ಇಲ್ಲಿ ಬಂದಿದ್ದೀನಿ. ಕ್ಷೇತ್ರದಲ್ಲಿ ಮಾತ್ರವಲ್ಲದೆ ರಾಜ್ಯ ಕಾಂಗ್ರೆಸ್ ಸರ್ಕಾರದ ಮಟ್ಟದಲ್ಲಿಯೂ ಡಾಕ್ಟರ್ ಶಶಿಧರ್ ಅವರ ಹೆಸರು ಪ್ರಭಾವಿ ಎನ್ನಲಾಗಿದ್ದು, ರಾಜ್ಯ ನಾಯಕತ್ವದೊಂದಿಗೆ ನಿಕಟ ಸಂಪರ್ಕ ಹೊಂದಿದ್ದಾರೆ ಎಂಬ ಮಾತುಗಳು ರಾಜಕೀಯ ವಲಯದಲ್ಲಿ ಹರಿದಾಡುತ್ತಿವೆ. ಈ ಎಲ್ಲ ಅಂಶಗಳನ್ನು ಗಮನಿಸಿದರೆ ಮುಂಬರುವ ವಿಧಾನಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ ಟಿಕೆಟ್ಗಾಗಿ ಕಾದಿರುವ ಪುಟ್ಟು ಆಂಜಿನಪ್ಪ ಹಾಗೂ ರಾಜೀವ್ ಗೌಡ ಅವರು ರಾಜಕೀಯವಾಗಿ ಪಕ್ಕಕ್ಕೆ ಸರಿಯುವ ಸಾಧ್ಯತೆ ಇದೆ ಎನ್ನುವ ಚರ್ಚೆಗಳು ಸಾರ್ವಜನಿಕ ವಲಯದಲ್ಲಿ ಆರಂಭವಾಗಿವೆ. ಇನ್ನು ಡಾಕ್ಟರ್ ಶಶಿಧರ್ ಮುನಿಯಪ್ಪ ಅವರು ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷದ ಮೇಲೆ ತಮ್ಮದೇ ಆದ ಹಿಡಿತ ಸಾಧಿಸಿರುವ ಹಿನ್ನೆಲೆಯಲ್ಲಿ
ಮುಂದಿನ ದಿನಗಳಲ್ಲಿ ಶಿಡ್ಲಘಟ್ಟ ರಾಜಕೀಯದಲ್ಲಿ ಮಹತ್ವದ ಬದಲಾವಣೆಗಳು ಸಂಭವಿಸುವ ಲಕ್ಷಣಗಳು ಸ್ಪಷ್ಟವಾಗಿ ಗೋಚರಿಸುತ್ತಿವೆ. ಇಂತಿಂತದ್ದು ಅಂತ ಹೇಳಿದ್ರೆ ನಾವು ಕಳ್ಸ್ಕೊಡೋದು ಕೈದಿದ್ದೀವಿ, ಅದು ಬೇರೆ ಪ್ರಶ್ನೆ. ಅರ್ಥ ಆಯ್ತಾ? ನಾಳೆದಕ್ಕೆ ನಾನು ಇವತ್ತು ನಾಳೆ ಯಾಕಂದ್ರೆ ಆಂಬುಲೆನ್ಸಿಂದ ಅವ್ರಿಬ್ರು ಹೋಗಿ ಹೋಗ್ತಾರೆ. ಯಾಕಂದ್ರೆ ಅವರವರು ಇವತ್ತಿರೋ ಪರಿಸ್ಥಿತಿಯಲ್ಲಿ ಅವರು ಡೆಫಿನೆಟ್ ಆಗಿ ನಮ್ಗೆ ಬೇಕಾರ ಹಾಕಬೇಕು ಅಂತ ನಾವು ಇನ್ನೊಂದು ಬೇಕಾರ ಹೋಗಿ ಹೋಗ್ತಾರೆ. ಅದ್ರ ಬಗ್ಗೆ ನಾವು ಅದನ್ನ ಇವತ್ತು ಡಿಸ್ಕಷನ್ ಮಾಡಿ ನಾಳೆ ಮಾಡ್ತೀನಿ ಅಂದರೆ ಅದು ಆಗೋಲ್ಲ. ಫ್ಯಾಕ್ಟ್ ನಾಳೆದಕ್ಕೆ ನಾವು ಕರೆಸ್ತೀವಿ, ಇಬ್ಬರನ್ನು ಕರೆಸ್ತೀನಿ, ಸಾಹೇಬ್ರ ಹತ್ರ ಕರೆಸ್ಕೊತಿರ್ಬಿಟ್ಟು ನಾವು ಮಾತಾಡ್ತೀವಿ. ಸರಿ ಹೋಗಿ ಅಕಸ್ಮಾತ್ ನಾವು ಮಾತು ಕೇಳೋಂಗಿಲ್ಲ ಕೇಳಲಿ, ಇಲ್ಲ ಅಂದರೆ ನಮ್ಮ ಮುಖಾಂತರ ನಾವು ಮಾಡಿ ನಾವು ಹೋಗ್ತಾ ಇರೋಣ. ಅದನ್ನ ನಾವು ಡಿಸೈಡ್ ಮಾಡ್ಬೇಕು.